ಇಲ್ಲಿ ತುಂಬ ಒಂದು ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿ ನಿಮ್ಗೆ ಏನು ಇಷ್ಟ ಆಗ್ತದೆ? ಯಾಕಂದರೆ ನಿಮ್ಮನ್ನು ಸೆಲೆಬ್ರೇಟ್ ಮಾಡಿದಂಥದ್ದು ಬೇರೆ ಬೇರೆ ಕಡೆ ಹೋದಾಗ ಬೇರೆ ಥರ ಇತ್ತು. ಇವತ್ತು ಥಿಯೇಟ್ರ್ ಒಳಗಡೆ ತುಂಬ ಖುಷಿ ಆಯಿತು. ಸಿನಿಮಾನ ಎಲ್ಲರೂ ಮೆಚ್ಚಿಸ್ತಿದ್ದಾರೆ, ನಮ್ಮ ಪರ್ಫಾರ್ಮೆನ್ಸ್ಗೆ ತುಂಬ ಹೊಗಳ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು ಅಥವಾ ನಮ್ಮ ಟೀಮ್ ಆಗ್ಬೋದು, ನಮ್ಮ ಡೈರೆಕ್ಟ್ರ್ ಆಗ್ಬೋದು, ಎಲ್ಲ ಎಫರ್ಟ್ಸು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾಯಿಲ್ಲ ನಾನು, ಏನಕ್ಕೆ ಫಸ್ಟ್ ಶೋ ಓಕೆ ನನ್ನ ಅಭಿಮಾನಿಗಳು ಬರ್ತಾರೆ, ಹೊಗಳ್ತಾರೆ, ಮೆಚ್ತಾರೆ, ಶಿಲ್ಲೆ ಹೊಡಿತಾರೆ. ಬಟ್ ನನಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಗೆಲುವು ಅಂತ ಆಸೆ ಇದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ ಇನ್ನೂ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಕ್ಸಸ್ ದಿನ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆಯಲ್ಲ ಸರ್, ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆ. ಅದೇ ಸಾಕಲ್ವಾ, ಇನ್ನೇನು ಬೇಕು? ಒಬ್ಬ ಮನುಷ್ಯನಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ಸ್ತೀವಿ ಅಂದರೆ ಒಂದು ಇಮೋಷನ್ ವೇಯಲ್ಲಿ ಇನ್ನು ಯಾವ ಥರ ಗೆಲ್ಲಬೇಕು ನೀವೇ ಹೇಳಿ ಸರ್? ಕಣ್ಣಲ್ಲಿ ನೀರು ಹಾಕೋದ್ರ ಜೊತೆಗೆ ಕೆಲವು ಸನ್ನಿವೇಶಗಳಲ್ಲಿ ಪ್ರೀತಿನ ಕೆಣಗಿಸ್ತಿರಲ್ಲ, ಅದನ್ನ ಹೆಂಗೆ ಅನಿಸುತ್ತೆ? ಅದು ಕತೆ ಸರ್, ಹಂಗೆ ಬರೆದಿದ್ರು. ಸೊ ಆ ಥರ ಪಾತ್ರ ಇತ್ತು, ಸೊ ಮಾಡಲೇಬೇಕಾಗಿತ್ತು, ಮಾಡಿದ್ದೀನಿ. ಅದಾಗಲೇ ನಿರ್ದೇಶಕರ ಕೇಳಿದೆ ಅದೊಂದು ಪ್ರಶ್ನೆ. ಸೊ ನೀವೊಬ್ಬ ನಟ ಆಗಿ ಅಂದರೆ 2ನೇ ಸಿನಿಮಾ, ಬಟ್ ಆ ಸೀನ್ ವಿಚಾರವಾಗಿ ನಾಳೆ ಒಂದು ದಿವಸ ಚರ್ಚೆ ಆಗುತ್ತೆ, ಅದಕ್ಕೆ ಇವತ್ತೇ ಉತ್ತರ ಕೊಡೋದು. ಯಾವ ಚರ್ಚೆ? ಯಾವ ಅವತ್ತು ಚರ್ಚೆ ಆಗೋ ದಿನ ಉತ್ತರ ಕೊಡ್ತೀನಿ. ಅವತ್ತು ಚರ್ಚೆ ಆಗುತ್ತೆ ಸರ್, ಅವತ್ತು ಉತ್ತರ ಒಂದಂತೂ ಹೇಳ್ತೀನಿ ನೋಡಿ ಸರ್. ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದ್ರೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್. ನಿಮಗೆ ಗೊತ್ತು, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಥರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾಯಿದ್ರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ವಿ ಹ್ಯಾವ್ ಟು ಚೇಂಜ್ ದ ಪ್ಯಾಟರ್ನ್. ಸೊ ಒಂದು ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಅದು ಅಷ್ಟು ವಲ್ಗರ್ ಆಗಿಲ್ಲ, ಇದು ಇಲ್ಲ. ಈಗ ತಾವೆಲ್ಲರೂ ಸಿನಿಮಾ ನೋಡ್ದಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಸರ್? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ? ನೀವು ಈಗ ಅರ್ಥ ಆಗ್ತಿದೆಯಾ ನಿಮಗೆ? ನಾನು ನಿಮಗೆ ಕೇಳ್ತೀನಿ ಸರ್, ಪ್ಲೀಸ್ ಹೇಳಿ. ನಿಮಗೆ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇದ್ದು. ಸೆನ್ಸಾರ್ ಅವರು ಇದೇ ದಂಧೆ ಮಾಡ್ತಾ ಇರೋದು ಸರ್. ಸೆನ್ಸಾರ್ ಅವರು ಇದೇ ಮೋಸ ಮಾಡ್ತಾರೋದು ನಮಗೆ. ಏನಕ್ಕೆ ನಾವೆಲ್ಲ ಹೊಸೊಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ, ಸಿನಿಮಾ ಅಂತ ಕೊಟ್ಬಿಡ್ತಾರೆ. ಮೊದಲೇ ನಾವು ಕಷ್ಟಪಟ್ಟು ಏನೇನೋ ಮೇಲೆ ಕೆರಡ ಮಾಡಿಬಿಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೇಕ್ಷಕರಿಗೋಸ್ಕರ. ಖಂಡಿತವಾಗ್ಲೂ ಸರ್, ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಲ್ಲ, ಎಲ್ಲಿದೆ ಹೇಳಿ ಎ ಸರ್ಟಿಫಿಕೇಟ್? ಅವ್ರು ನನಗೆ ಕೊಡಬೇಕಾಗಿರೋದು ಯಾವ ಅಂಶಗಳು ಇದೆ ಹೇಳಿ, ಯಾವ ಡೈಲಾಗ್ಗಳು ಇದೆ ನೀವು ಹೇಳಿ. ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋದಾಗ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಕ್ಲೀನ್ ಸಿನಿಮಾ ಅಂತ ಹೇಳಿ. ಆದರೆ ಇವರೆಲ್ಲ ಒಂದು ಸ್ವಲ್ಪ ರಾಜಕೀಯ ನಡೀತು ಅಲ್ಲಿ. ಬಟ್ ಏನು ಹೇಳೋಕ್ಕಾಗಲ್ಲ. ಅವತ್ತೇ ನಾನು ಹೇಳಿ ಬಂದೆ, ಪರವಾಗಿಲ್ಲ ಸರ್, ನೀವು ಹೇಗೆ ಕೊಟ್ಟಿದ್ದೀರಲ್ಲ ಅದನ್ನು ತಿಳ್ಕೊಂಡು ಬರ್ತೀನಿ. ಈಗ ಅರ್ಥ ಆಯ್ತಾ ಸರ್ ನಿಮಗೆ? ಏನೂ ಮಾಡೋಕ್ಕಾಗಲ್ಲ. ತಾವುಗಳು ಸ್ವಲ್ಪ ಕ್ರಮ ತಗೊಳ್ಳಿ. ಏನಕ್ಕೆ ನಿಮ್ಮ ಮಾಧ್ಯಮದವರು ನಿಮ್ಗೆ ಅಷ್ಟೊಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ನಾವುಗಳು ಕೊಟ್ಟಿದ್ದೀವಿ. ನಿಮಗೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ, ನಾವೆಲ್ಲ ನಿಮ್ಮ ಪರ ನಿಂತ್ಕೊಳ್ತೀವಿ. ಇನ್ನು ಯಾವೊಂದು ಕಲಾವಿದನಿಗೂ ಇನ್ನು ಯಾವೊಂದು ಸಿನಿಮಾಗೂ ಹೊಸೊಬ್ಬರಿಗೆ ಅನ್ಯಾಯ ಆಗಬಾರ್ದು ಸರ್. ಅಫ್ಕೋರ್ಸ್ ಸರ್, ಏನಕ್ಕೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ನಾನು ಇವತ್ತು ಏನೂ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.